ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಏನಂದರೆ ಊಟಿಲಿ ಒಂದು ಅದ್ಭುತವಾದ ಸ್ಥಳ ಇದೆ. ಇದು ಎಲ್ಲ ನೂರಾರು ವರ್ಷದ ಹಳೇದು. ಆಗ ಕಾಡು ಇದ್ದಂಥ ಸಮಯದಲ್ಲಿ ಇಲ್ಲಿ ಬಂದು ಒಂದು ಮಸ್ಜಿದ್ ದರ್ಗಾ ನಿರ್ಮಾಣ ಆಗುತ್ತೆ. ಒಬ್ಬರು ಗುರುಗಳದ್ದು ದರ್ಗಾ ನಿರ್ಮಾಣ ಆಗುತ್ತೆ. ಆಮೇಲೆ ಇಲ್ಲಿ ಸಾವಿರಾರು ಭಕ್ತರುಗಳು ಬಂದು ಹೋಗ್ತಾರೆ. ಇಲ್ಲಿ ಆ ಜಾತಿ ಈ ಜಾತಿ ಅಂತಿಲ್ಲ, ನಂಬಿಕೆ ಇದ್ದವರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆಯಿತಾ, ಅಂಥ ಒಂದು ಸ್ಥಳನ ತೋರಿಸ್ತೀನಿ. ಆಮೇಲೆ ಮೇಯ್ನ್ ಏನಂದರೆ ನಮ್ಮ ಕರ್ನಾಟಕದ ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಸಹೋದರರು ಊಟಿಗೆ ಬಂದರೆ ದಯವಿಟ್ಟು ಇಲ್ಲೊಂದು ವಿಸಿಟ್ ಕೊಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಊಟಿ ಟೀ ಫ್ಯಾಕ್ಟ್ರಿ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಅಲ್ಲಿಂದ 5 ನಿಮಿಷ ಅಷ್ಟೇ ಜರ್ನಿ. ನೀವು ಆಟೋಲ್ಲಿ ಕಾರಲ್ಲಿ ಬಂದರೆ 5 ನಿಮಿಷದಲ್ಲಿ ಬಂದ್ಬಿಟ್ಟು ನೋಡ್ಬೋದು. ಇದು ಮರೆಯೋಕ್ಕೆ ಹೋಗ್ಬೇಡಿ, ನಿಮಗೋಸ್ಕರ ಮಾಡ್ತಿರೋದು. ಓಕೆ, ತೋರಿಸ್ತೀನಿ ನೋಡಿ. ನೋಡಿದ್ರ, ನೂರಾರು ವರ್ಷದ್ದು. ಈಗ ಸ್ವಲ್ಪ ಥರ ಆಲ್ಟ್ರೇಷನ್ ಮಾಡಿದ್ದಾರೆ, ನೀಟಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ. ತುಂಬ ಹಳೆಯ ಜಾಗ ಇದು. ಇನ್ನೂ ಇಲ್ಲಿ ವಾತಾವರಣ ಕ್ಲೈಮೇಟು ಸರಿ ಇಲ್ಲ. ಇಲ್ಲಿ ಫುಲ್ಲು ಮಂಜು ತುಂಬಿದೆ. ಆದ್ದರಿಂದ ಇಲ್ಲಿ ಒಬ್ಬರು ಬರ್ತಾರೆ, ಓಪನ್ ಮಾಡಿ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ ಒಬ್ಬರು ಇರ್ತಾರೆ. ಅವರು 8-8ವರೆಗೆಲ್ಲ ಬಂದುಬಿಡ್ತಾರೆ. ಆದರೆ ಕ್ಲೈಮೇಟ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಅವರು ಇನ್ನೂ ತಡವಾಗಿ ಬರ್ತಾರೆ. ಇನ್ನೂ ಬೀಗ ಹಾಕಿದೆ ನೋಡಿ, ಅಲ್ಲಿ ಬೀಗ ಹಾಕಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಅಕ್ಕಪಕ್ಕದ ವಾತಾವರಣ ತೋರಿಸ್ತೀನಿ ನೋಡಿ. ಎಲ್ಲ ಮಂಜು ತುಂಬಿದೆ, ಎಲ್ಲ ಕಡೆಯೂ ಮಂಜು ತುಂಬಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಡ್ಯಾಮ್ ಇದೆ. ಅಲ್ಲಿ ಆ ಡ್ಯಾಮಲ್ಲಿ ನೀರು ಕುಡಿಯೋಕ್ಕೆ ಪ್ರಾಣಿಗಳು ಬರ್ತಾರೆ. ಆದರೆ ನೋಡಿ, ಈ ಥರ ಮಂಜು ತುಂಬಿದೆ, ಏನೂ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ದೇವಸ್ಥಾನ ಮಾತ್ರ ತೋರಿಸ್ತೀನಿ, ಹಾಗೆ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಇದೆ, ಹೇಳ್ತೀನಿ. ಇವರೆಲ್ಲ ಗುರುಗಳು ನೋಡಿ. 4/2/1934 ಮರಣ ಹೊಂದಿದಂಥ ಗುರುಗಳು. ಓಕೆ, ಇಲ್ಲಿ ಇದು ಮೇಯ್ನು, ಇದ್ರ ಒಳಗಡೆ ಮೇಯ್ನ್ ಗುರುಗಳದ್ದು ದೇಹ ಇರುವಂಥ ಜಾಗ. ಓಕೆ, ಆಮೇಲೆ ಇನ್ನೊಂದು ವಿಷಯ ತೋರಿಸ್ತೀನಿ ನೋಡಿ. ಅವ್ರ ಹೆಸರು ಇಲ್ಲಿದೆ, ಹಜರತ್ ಸೈಯದ್ ಹಸನ್ ಶಾ ಕಾದಿರಿ ಬಾವಾ, ಮೇನ್ ಗುರುಗಳು ಇವರು. ಓಕೆ, ಇನ್ನೊಂದು ವಿಷಯ ತೋರಿಸ್ತೀನಿ ಹಾಗೆ. ಎಲ್ಲ ಫುಲ್ಲು ಮಂಜು ತುಂಬಿಬಿಟ್ಟಿದೆ. ಇಲ್ಲಿ ಫುಲ್ಲು ಮಂಜು. ಇಲ್ಲಾಂದರೆ ಇದು ಒಳ್ಳೆ ಒಂದು ಸೀನರಿ ಸಿಗ್ತಿತ್ತು. ಫುಲ್ ಮಂಜು ತುಂಬಿದೆ. ಆಮೇಲೆ ನೋಡಿ, ಯಾರು ಆ ಗುರುಗಳು ತೋರಿಸ್ತೆ ನಿಮಗೆ, ಆ ಗುರುಗಳು ಇಲ್ಲಿ ಧ್ಯಾನದಲ್ಲಿದ್ದಂಥ ಸ್ಥಳ. ಇದು ಧ್ಯಾನದಲ್ಲಿ ಕೂರ್ತಿದ್ದಂಥ ಸ್ಥಳ. ಆ ಕಾಲದಲ್ಲೇ ಚಳಿ ಗಾಳಿ ಮಳೆ ಅಂಥ ಟೈಮಲ್ಲಿ ಆ ಗುರುಗಳು ಕೂರ್ತಿದ್ದಂಥ ಸ್ಥಳ. ಇನ್ನೊಂದು ಇಲ್ಲಿ ಹಿರಿಕರು ಹೇಳ್ತಾರೆ ಏನಂದರೆ, ಏನು ಜಾಗ ಇದೆ, ಈ ಜಾಗದಿಂದ ಮೈಸೂರಿಗೆ ಸುರಂಗ ಮಾರ್ಗ ಇತ್ತು ಅಂತ ಇಲ್ಲಿರೋರು ಈಗಲೂ ಹೇಳ್ತಾರೆ. ಸುರಂಗ ಮಾರ್ಗ ಇತ್ತು. ಆಗ ಬ್ರಿಟಿಷರು ಇಲ್ಲಿ ಬಂದಾದಮೇಲೆ ಅವರು ಸುರಂಗ ಮಾರ್ಗನ ಸರ್ಚು ಅಂದರೆ ಕಂಡುಹಿಡಿಯೋಕ್ಕೆ ಹೋದವರು ತಿರ್ಗಾ ರಿಟರ್ನ್ ಬಂದಿಲ್ಲದ ಕಾರಣಕ್ಕೆ ಆ ಜಾಗನ ಹಾಗೆ ಕ್ಲೋಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇದೇ ಜಾಗ ಅದು. ಬನ್ನಿ, ದಯವಿಟ್ಟು ಕರ್ನಾಟಕದವ್ರು ಬಂದಾಗ ಟೀ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಅಂತ ಸುತ್ತುತ್ತೀರ, ಖುಷಿ. ಆದರೆ ಇಲ್ಲಿಗೂ ಒಂದ್ಸಲ ವಿಸಿಟ್ ಕೊಡಿ. ಮೇಯ್ನು ನಮ್ಮ ಮುಸ್ಲಿಂ ಬಾಂಧವರಿಗೆ ಹೇಳ್ತಿರೋದು, ನಿಮಗೂ ಗೊತ್ತಾಗಲಿ. ಓಕೆ, ನಿಮಗೂ ಗೊತ್ತಾಗಲಿ. ನೀವು ಒಂದು ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ವಿಸಿಟ್ ಕೊಡಿ. ಇದೆಲ್ಲ ಹಳೆಯ ಕಾಲದವರು ಕಷ್ಟಪಟ್ಟಂಥ ಸ್ಥಳ ಇದು. ಓಕೆ, ತುಂಬ ಪುಣ್ಯ ಭೂಮಿ ಅಂತ ಹೇಳ್ತಾರಲ್ಲ, ಆ ಥರ ಇದು. ಓಕೆ, ವಿಸಿಟ್ ಮಾಡಿ ನೋಡಿ, ಹಾಗೆ ತೋರಿಸ್ತೀನಿ. ಓಕೆ, ಬಾಯ್ ಕನ್ನಡಿಗರೇ.